ಸರಿ, ಯುದ್ಧದಿಂದ ಎಲ್ಲ ನಡಿಬಾರ್ದೆಲ್ಲ ನಡೀತಿದೆಯಲ್ಲ, ಎಲ್ಲರಿಗೂ ಗೊತ್ತು. ತೈಲ ದರದ್ದು ನಾಗಾಲೋಟ ಮಾತ್ರ ಮುಂದುವರೆದಿದೆ. ಈಗ ಮತ್ತೆ 4ನೇ ಬಾರಿ ಇವತ್ತು ಕೇಂದ್ರ ಸರ್ಕಾರ ಒಂದು ₹2.84 ಪೆಟ್ರೋಲ್ನು, ₹2.81 ಡೀಸೆಲ್ನು, KG ₹2 CNG ₹2.83 ಜಾಸ್ತಿ ಮೇಲಕ್ಕೆ ತೊಗೊಂಡೋಗಿದ್ದಾರೆ ಅಲ್ವಾ? ಹೌದು. 11 ದಿನದಲ್ಲಿ ಹಿಂಗಾಗಿರೋ ಪರಿಣಾಮ ₹8 ಹೆಚ್ಚು ಕಡಿಮೆ ಒಂದು ಪೈಸಾ ಆಚೆ ಬಿಡಿ, ₹8 ರೈಸ್ ಆದಂಗೆ ಆಯಿತು ಅಲ್ವಾ? ಹೌದು. ಓಕೆ, ಇದಕ್ಕೆ ರಾಹುಲ್ ಗಾಂಧಿ ತೀವ್ರವಾಗಿ ಖಂಡಿಸಿದ್ದಾರೆ. ತೀವ್ರವಾಗಿ ಖಂಡಿಸಿದ್ದಾರೆ. ₹8 ಅಲ್ಲ, ಯಾವುದೇ ರೂಪಾಯಿ ಹೊರೆ ಆದರೂ ಹೊರೆನೇ, ಅದರಲ್ಲೇನು ಅನುಮಾನ ಇಲ್ಲ, ಇದು ಹೊರೆನೇ. ₹8 20 ಲೀಟ್ರು. ಬೈಕ್ನವ್ರಿಗಪ್ಪ, ಬಡವರು ಅಂತ ಇಟ್ಕೊಳ್ಳೋಣ, ಕಾರ್ನವ್ರೆಲ್ಲ ಬಡವರಲ್ವಲ್ಲ, ಹೌದು, ಅವ್ರ ಪ್ರಕಾರ ಆಯ್ತಲ್ಲ. ₹8 20 20 ಲೀಟ್ರ್ ₹160 ಆಯಿತು. ಕರೆಕ್ಟ್. 56 ಪೈಸಾ ಮಧ್ಯಮ ವರ್ಗದವರು 100 ಯೂನಿಟ್ 100 ಯೂನಿಟ್ ಓಕೆ, ₹56. ಎಷ್ಟಾಯಿತು? 56 ಪೈಸಾ ಅಂದರೆ ₹5, 60 ಪೈಸಾ ಅಂದರೂ ₹56. ನಿಮ್ಮದು ಪವರ್ದು ಅಷ್ಟೇ ಬರುತ್ತೆ. ಹೌದು, ಹಾಗೆ ಆಗುತ್ತೆ. ಅದ್ಯಾಕೆ ಜಾಸ್ತಿ ಆಗಿದೆ ಹಾಗಾದರೆ? ಅಷ್ಟೇ ಬರುತ್ತೆ. ಹಾಂ, ಹಣದುಬ್ಬರದ ವ್ಯಕ್ತಿ ಅಂತ ಮೋದಿ ಮೇಲೆ ದಾಳಿ. ಹಣದುಬ್ಬರ ಏನದೇ ಎಕನಾಮಿಕ್ಸ್ ಇಲ್ಲ, ಏನು ಮಾಡೋಣ. ಇನ್ಫ್ಲೇಷನ್ ತುಂಬ ಲಾರ್ಜ್ಲಿ ಆಲ್ಟರ್ ಆಗ್ತಿರೋಂಗೆ ಕಾಣಿಸ್ತಿಲ್ಲ. ಮುಂದೆ ಆಗ್ಬೋದು, ನೆಕ್ಸ್ಟ್ ಕ್ವಾರ್ಟರ್ಗಳಲ್ಲಿ ಹೇಳಕ್ಕೆ ಬರಲ್ಲ, ಆಗತ್ತೆ, ಪ್ರಾಬಬಲಿ ಆಗತ್ತೆ ಸ್ವಲ್ಪ. ಯಾಕಂದರೆ ಇಂಡೆಕ್ಸ್ಗಳು ವೇರಿ ಆಗಲೇಬೇಕಾಗತ್ತೆ, ಕನ್ಸ್ಯೂಮರ್ ಇದರಿಂದಾನು ಹೊರದು, ಸಾಗಾಣಿಕೆಯಿಂದಾನು ಹೊರದು, ಎಲ್ಲದರಿಂದಾನು. ಹಾಗಾಗಿ ಆಗ್ಬೋದು ಒಂಚೂರು, ಬಟ್ ಈಗ ಆದಂಗಿಲ್ಲ. ಈ ಮಧ್ಯೆ ಸುರ್ಜೇವಾಲಾ ಅವ್ರು ಜಂಟಿ ಸುದ್ದಿಗೋಷ್ಠಿ ನಡೆಸಿ CM DCM ಎಲ್ಲ ಖಂಡಿಸಿ ಭಾಷಣ ಮಾಡಿಬಿಟ್ರಂತೆ. ಯಾಕೆ ಒಬ್ಬನು ಕೇಳಲಿಲ್ವಾ ಯಾಕೆ ಪವರ್ ಜಾಸ್ತಿ ಮಾಡಿದ್ರಿ ಅಂತ? 52 ವಸ್ತುಗಳ ಬೆಲೆ ಏರಿಕೆ ಆಗಿದೆ ಸರ್ಕಾರ ಬಂದಾಗಿಂದ. ಅದ್ರ ಬಗ್ಗೆ ಯಾರು ಸಾಯಕ್ಕೆ ಹೆಣದ ಸರ್ಟಿಫಿಕೇಟು ಜಾಸ್ತಿ ಮಾಡಿದ್ದೀರಲ್ಲ ನೀವು, ಡೆತ್ ಸರ್ಟಿಫಿಕೇಟ್ಗೂ ಮಾಡಿದ್ದೀರಿ. ಯಾಕೆ ಸುರ್ಜೇವಾಲಾ ಕಾಣಲಿಲ್ವಾ ಅದು? ಅದ್ರ ಬಗ್ಗೆ ಮಾತೇ ಇಲ್ಲ. 30ನೇ ತಾರೀಕು ನಾವು ಪ್ರತಿಭಟನೆ ಅಂತ DK ಅಂತೆ, ಅದಕ್ಕೆ ಅಶೋಕ್ ಕಿಡಿ ಅಂತೆ. ಕಿಡಿ ಯಾಕೆ ಅಶೋಕು? ಬೆಂಕಿ ಉಂಡೆಯಂತೆ. ನೀವು 30ನೇ ತಾರೀಕು ಪ್ರೊಟೆಸ್ಟ್ ಮಾಡಿ, ಸಾಯೋ ಹೆಣದ ಸರ್ಟಿಫಿಕೇಟ್ಗೂ ಜಾಸ್ತಿ ಮಾಡಿರೋ ನೀವು, ಪವರ್ಗೆ 56 ಪೈಸಾ ಜಾಸ್ತಿ ಮಾಡಿರೋ ನೀವು ಅನ್ಕೊಂಡು ನೀವು ಪ್ರೊಟೆಸ್ಟ್ ಮಾಡಿ. ಅವರು ಬರೀ ಹೇಳಿಕೆ ಕೊಡೋದಕ್ಕೆ ಅಷ್ಟೇ ಸರ್, ಅವರೆಲ್ಲ ಅವರಾ TV ಮುಂದೆ ಮಾತ್ರ ಮಾತಾಡೋದು ಅಷ್ಟೇ.